ಶಾಸಕ ಬೇಳೂರು ಗೋಪಾಲಕೃಷ್ಣ ನೋಡಲೇಬೇಕಾದ ಸ್ಟೋರಿ. ಬಸ್ ನಿಲ್ದಾಣವಿಲ್ಲದೆ ರೋಸಿ ಹೋಗಿದ್ದಾರೆ ಅಲ್ಲಿನ ವಿದ್ಯಾರ್ಥಿಗಳು. ಶಾಸಕ ಬೇಳೂರು ಗೋಪಾಲಕೃಷ್ಣ ನೋಡಲೇಬೇಕಾದ ಸ್ಟೋರಿ ಇದು. ಬಸ್ ನಿಲ್ದಾಣವಿಲ್ಲದೆ ವಿದ್ಯಾರ್ಥಿಗಳು ರೋಸಿ ಹೋಗಿದ್ದಾರೆ. ಬಸ್ ನಿಲ್ದಾಣವಿಲ್ಲದೆ ಬಿಸಿಲು ಮಳೆ ಅನ್ನದಂತೆ ಕಾಯಬೇಕಾದಂತಹ ಪರಿಸ್ಥಿತಿ ಇದೆ. ವಿದ್ಯಾರ್ಥಿಗಳಿಗೆ ರಸ್ತೆ ಬದಿಯಲ್ಲಿ ನಿಂತು ಬಸ್ಗೆ ಕಾಯುವ ನರಕ ಉಂಟಾಗಿದೆ. ಸಾಗರ ಪಟ್ಟಣದ ಎಲ್ಬಿ ಕಾಲೇಜು ವಿದ್ಯಾರ್ಥಿಗಳ ಸ್ಥಿತಿ ಇದು. 2020ರಲ್ಲಿ ರಸ್ತೆ ಅಗಲೀಕರಣದ ವೇಳೆ ಬಸ್ ನಿಲ್ದಾಣದ ತೆರವಾಯಿತು. 6 ವರ್ಷವಾದರೂ ಒಂದು ಬಸ್ ನಿಲ್ದಾಣ ನಿರ್ಮಾಣವಾಗದಂತಹ ಸ್ಥಿತಿ ಇದೆ ಸಾಗರದಲ್ಲಿ. ಹಲವಾರು ಬಾರಿ ಮನವಿ ಮಾಡಿದ್ರೂ ಕೂಡ ಯಾವುದೇ ತರಹದ ಯೂಸ್ ಆಗಿಲ್ಲ. ತಕ್ಷಣ ಬಸ್ ನಿಲ್ದಾಣ ನಿರ್ಮಿಸಬೇಕು ಅಂತ ವಿದ್ಯಾರ್ಥಿಗಳು ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಯಾಕೆಂದ್ರೆ ಒಂದಲ್ಲ ಎರಡಲ್ಲ 6 ವರ್ಷವಾಯಿತು, ಒಂದು ಬಸ್ ನಿಲ್ದಾಣ ಆಗಿಲ್ಲ. ಇನ್ನು ವಿದ್ಯಾರ್ಥಿಗಳು ರಸ್ತೆಯಲ್ಲಿ ಕಾಯಬೇಕಾದಂತಹ ಪರಿಸ್ಥಿತಿ ಇದೆ. ಈ ಬಿಸಿಲಲ್ಲಿ ನಿಂತು ವಿದ್ಯಾರ್ಥಿಗಳು ನರಕ ಅನುಭವಿಸ್ತಾ ಇದ್ದಾರೆ. ಶಾಸಕ ಬೇಳೂರು ಗೋಪಾಲಕೃಷ್ಣ ನೋಡಲೇಬೇಕಾದ ಸ್ಟೋರಿ ಇದು. ಶಾಸಕರು ಇಲ್ಲಿ ಗಮನ ಹರಿಸಬೇಕು ಸ್ವಲ್ಪ. ಯಾಕಂದ್ರೆ ವಿದ್ಯಾರ್ಥಿಗಳು 6 ವರ್ಷವಾದ್ರೂ ಕೂಡ ಒಂದು ಬಸ್ ನಿಲ್ದಾಣದ ನಿರ್ಮಾಣವಾಗದೆ ಇವತ್ತಿಗೂ ಕೂಡ ವಿದ್ಯಾರ್ಥಿಗಳು ಬಿಸಿಲಲ್ಲಿ ನಿಂತು ನರಕವನ್ನ ಅನುಭವಿಸ್ತಾ ಇದ್ದಾರೆ, ಬಸ್ಗೆ ಕಾಯ್ತಾ ಇದ್ದಾರೆ. 2020ರಲ್ಲಿ ರಸ್ತೆ ಅಗಲೀಕರಣ ಅಂತ ಬಸ್ ನಿಲ್ದಾಣವೇನೋ ತೆರವಾಯಿತು. ಅದಾದ ಮೇಲೆ 6 ವರ್ಷವಾದ್ರೂ ಕೂಡ ಒಂದು ಬಸ್ ನಿಲ್ದಾಣವಾಗಿಲ್ಲ. ಎಲ್ಬಿ ಕಾಲೇಜು ವಿದ್ಯಾರ್ಥಿಗಳ ಪರಿಸ್ಥಿತಿ ಇದು. ಸಾಗರ ಪಟ್ಟಣದ ಎಲ್ಬಿ ಕಾಲೇಜುಗಳ ವಿದ್ಯಾರ್ಥಿಗಳ ಸ್ಥಿತಿ ಈ ರೀತಿಯಾಗಿದೆ. ಈ ಬಿಸಿಲಲ್ಲಿ ಗಂಟೆಗಟ್ಟಲೆ ಕಾಯಬೇಕಾದ ಪರಿಸ್ಥಿತಿ ವಿದ್ಯಾರ್ಥಿಗಳದ್ದಿದೆ. ಹಲವಾರು ಬಾರಿ ಮನವಿ ಮಾಡಿದ್ರೂ ಕೂಡ ಯಾವುದೇ ಕೇರ್ ತಗೊಂಡಿಲ್ಲ. ತಕ್ಷಣ ಬಸ್ ನಿಲ್ದಾಣ ನಿರ್ಮಾಣವಾಗಬೇಕು ಅಂತ ವಿದ್ಯಾರ್ಥಿಗಳು ಪಟ್ಟಿಡಿದಿದ್ದಾರೆ. ಎಲ್ಬಿ ಕಾಲೇಜಲ್ಲಿ 3 ವರ್ಷ ಡಿಗ್ರಿ ಮಾಡಿದ್ದೆ. ನಾನು ಸ್ಟಾರ್ಟಿಂಗ್ ಬಂದಾಗ ಈ ಬಸ್ ಸ್ಟ್ಯಾಂಡ್ ಇರಲಿಲ್ಲ. ಈಗ ನಾನು ಡಿಗ್ರಿ ಕಂಪ್ಲೀಟ್ ಮಾಡಿ ಈಗ BEdಗೆ ಬಂದರೂ 5 ವರ್ಷ ಆದರೂ ಬಸ್ ಸ್ಟ್ಯಾಂಡ್ ಕರೆಕ್ಟಾಗಿ ಮಾಡಿಲ್ಲ. ಆಮೇಲೆ ಇಲ್ಲಿ ಸ್ಪೀಡ್ ಬೇಕಾದ್ರೂ ಅಷ್ಟೇ, ಏನು ನಾವು ಮನವಿ ಮಾಡಿದ್ರು ಏನಿಲ್ಲ. ಹೀಗೆ 1 ವರ್ಷದಿಂದ ನಮ್ಮ ಕಾಲೇಜಲ್ಲಿ ಓದ್ತಿದ್ದ ಹುಡುಗಿ ತೀರ್ಕೊಳ್ತು. ಹಾಗೆ ನಾವು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿಂದ AC ಕಚೇರಿಗೆ ಮತ್ತು ಸಂಸದರಿಗೂ ಮನವಿ ಕೊಟ್ಟಿದ್ದೀವಿ. ಇಲ್ಲಿ ಬಸ್ ಸ್ಟ್ಯಾಂಡ್ ಆಗಿಲ್ಲ. ಈಗ ಇನ್ನೊಂದು ವಾರದಲ್ಲಿ ಮಾಡ್ಕೊಳ್ಳಿಲ್ಲ ಅಂದರೆ ನಾವು ಉಗ್ರವಾಗಿ ಪ್ರತಿಭಟನೆ ಮಾಡ್ತೀವಿ ಕಾಲೇಜಿಂದ. ಬಸ್ ಸ್ಟ್ಯಾಂಡ್ ಇತ್ತು, ಆ ಕಡೆ ಎರಡೂ ಕಡೆಗಳಲ್ಲಿ ಬಸ್ ಸ್ಟ್ಯಾಂಡ್ ಇತ್ತು. ಆದರೆ 2020ನೇ ಇಸ್ವಿ ಸಮಯದಲ್ಲಿ ರಸ್ತೆ ಅಗಲೀಕರಣ ಸಮಯದಲ್ಲಿ ಬಸ್ ಸ್ಟ್ಯಾಂಡ್ಗಳನ್ನ ತೆಗೆದ್ರು. ಆದರೆ ಅದ್ರ ನಂತರ ಬಸ್ ಸ್ಟ್ಯಾಂಡ್ಗಳನ್ನ ಮಾಡಬೇಕಿತ್ತು. ಸುಮಾರು 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಓಡಾಡ್ತಾರೆ. ಅವರೆಲ್ಲರಿಗೂ ಸಮಸ್ಯೆನೇ. ಬಿಸಿಲುಗಾಲದಲ್ಲಿ ಬಿಸಿಲು ನಿಲ್ಲಬೇಕು, ಮಳೆಗಾಲದಲ್ಲಿ ಮಳೆಯಲ್ಲಿ ನೆನೆಬೇಕಾಗುತ್ತೆ, ಸಿಕ್ಕಾಪಟ್ಟೆ ಗಾಳಿ ಇರುತ್ತೆ. ಆ ಸಮಯದಲ್ಲಿ ಅವ್ರಿಗೆ ಬಸ್ ಸಿಗಲಿಲ್ಲ ಅಂತಂದರೆ ಗಂಟೆಗಟ್ಟಲೆ ಕಾಯಬೇಕು. ಎಲ್ಲ ರೀತಿಯಿಂದಲೂ ತೊಂದರೆ ಆಗುತ್ತೆ. ದಯವಿಟ್ಟು ಜನಪ್ರತಿನಿಧಿಗಳು ಈ ಬಗ್ಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಅದು ಇನ್ನೂ ಕಾರ್ಯರೂಪಕ್ಕೆ ಬಂದಿಲ್ಲ. ಆದಷ್ಟು ಬೇಗ ಕಾರ್ಯರೂಪಕ್ಕೆ ಬಂದರೆ ಇಲ್ಲಿ ಓದ್ತಾ ಇರ್ತಕ್ಕಂಥ ಸುಮಾರು 1000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗುತ್ತೆ. ಹಾಗೆಯೇ ಇಲ್ಲಿ ಅಪಘಾತಗಳು ಜಾಸ್ತಿ ಆಗುತ್ತೆ, ತುಂಬ ಸ್ಪೀಡಲ್ಲಿ ಬರ್ತಾರೆ. ಅದಕ್ಕಾಗಿ ಒಂದು ಸ್ಪೀಡ್ ಬ್ರೇಕರನ್ನು ಹಾಕಿದರೆ ವಿದ್ಯಾರ್ಥಿಗಳಿಗೂ ಅದು ರಕ್ಷಣೆಯನ್ನು ಕೊಡುತ್ತೆ. ಅದು ವಾಹನದಲ್ಲಿ ಓಡಾಡುವಂಥದ್ದು ಮತ್ತು ಸೇಫ್ಟಿ. ವಿದ್ಯಾರ್ಥಿಗಳಿಗೆ ಬಸ್ಸು ಸಿಕ್ಕರೆ ಸಾಕು ಅನ್ನುವಂಥ ಸ್ಥಿತಿಯಲ್ಲಿ ಇರ್ತಾರೆ. ಅವಾಗ ಅವರು ತುಂಬ ಹುಮ್ಮತನದಲ್ಲಿ ಓಡ್ತಾರೆ. ಅದು ಅಪಘಾತಕ್ಕೆ ಕಾರಣ ಆಗ್ತಾ ಇದೆ. ದಯವಿಟ್ಟು ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ? ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದು ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ.